India in 1707 was like a ship without a captain. After Aurangzeb's death, the mighty Mughal Empire started falling apart. New rulers rose, battles began, and into this trouble stepped the British. What happened between 1707 and 1757 changed India forever. Let us find out how. 1707 ಭಾರತ ನಾಯಕನಿಲ್ಲದ ಹಡಗಿನಂತಾಗಿತ್ತು. ಔರಂಗಜೇಬನ ಮರಣದ ನಂತರ ಮೊಘಲ್ ಸಾಮ್ರಾಜ್ಯ ಕುಸಿಯತೊಡಗಿತು. ಹೊಸ ಶಕ್ತಿಗಳು ಎದ್ದುಕೊಂಡವು. ಯುದ್ಧಗಳು ಪ್ರಾರಂಭವಾಯಿತು. ಈ ಅವ್ಯವಸ್ಥೆಯ ನಡುವೆ ಬ್ರಿಟಿಷರು ಕೂಡ ಭಾರತವನ್ನು ಪ್ರವೇಶಿಸಿದರು. 1757 ಭಾರತವೇ ಬದಲಾಯಿತು. ಏನಾಯಿತು, ಹೇಗಾಯಿತು ನೋಡೋಣ ಬನ್ನಿ. Hello everyone, welcome to Spark by Sona. In this video, we are going to discuss 7th standard chapter 4, India in the 18th century, that is 1707 to 1757. Introduction. The 18th century was a period of transition in Indian history. India underwent many significant political, economic and social cultural changes. 18ನೇ ಶತಮಾನದಲ್ಲಿ ಭಾರತವು ಹಲವು ರೀತಿಯ ಬದಲಾವಣೆಗಳನ್ನು ಕಂಡಂಥ ಸಮಯವಾಗಿತ್ತು. ಆ ಸಮಯದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಅದೇ ರೀತಿ ಸಾಮಾಜಿಕವಾಗಿ ಹಲವು ಬದಲಾವಣೆಗಳು ಭಾರತದಲ್ಲಿ ನಡೆಯುತ್ತೆ. ಪೊಲಿಟಿಕಲಿ ದ ಮೊಘಲ್ಸ್ ಬಿಕಮ್ ವೀಕ್. Local political groups began to reassert themselves and expand their area of influence. ಮೊಘಲ್ ಸಾಮ್ರಾಜ್ಯದ ಪತನದ ನಂತರ ಭಾರತದಲ್ಲಿ ಸಣ್ಣ ಸಣ್ಣ ರಾಜರುಗಳು ತಲೆ ಎತ್ತಿದರು. ದ ಮರಾಠಾಸ್, ದ ಹೈದರ್ ಅಲಿ, ಟಿಪ್ಪು, ದ ಸಿಖ್ ಎಕ್ಸೆಟ್ರಾ ಕೇಮ್ ಫಾರ್ವರ್ಡ್ ಟು ಎಸ್ಟಾಬ್ಲಿಷ್ ದೇರ್ ಪೊಲಿಟಿಕಲ್ ಸುಪ್ರಮಸಿ. ಮೊಘಲರ ನಂತರ ಮರಾಠರು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಸಿಖ್ ಹೀಗೆ ಹಲವು ಸಣ್ಣ ಸಣ್ಣ ರಾಜರು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲು ಮುಂದಾದರು. However, the British exploited selfishness of the native kings for their own benefit and crushed them. ಅದೇ ಸಮಯದಲ್ಲಿ ಭಾರತವನ್ನು ಬ್ರಿಟಿಷರು ಪ್ರವೇಶಿಸ್ತಾರೆ. ಇವರು ಭಾರತದಲ್ಲಿದ್ದಂತಹ ಜನರ ಹಾಗೂ ರಾಜರ ಸ್ವಾರ್ಥತೆಯನ್ನು ತಮ್ಮ ಉಪಯೋಗಕ್ಕಾಗಿ ಬಳಸಿಕೊಳ್ತಾರೆ. ಎಕನಾಮಿಕಲಿ ದ ಬ್ರಿಟಿಷ್ ಬ್ರಾಟ್ ಇನ್ ಟು ಫೋರ್ಸ್ ಮೆನಿ ಫಾರ್ ರೀಚಿಂಗ್ ನೆಗೆಟಿವ್ ಪಾಲಿಸೀಸ್ ಲೈಕ್ ಪರ್ಮನೆಂಟ್ ಜಮೀನ್ದಾರಿ, ಮಹಲ್ವಾರಿ, ರೈತವಾರಿ ಸಿಸ್ಟಮ್ಸ್ ವಿಚ್ ಲೆಡ್ ಟು ಎಕನಾಮಿಕ್ ಎಕ್ಸ್ಪ್ಲೋರೇಷನ್ಸ್ ಆಫ್ ಇಂಡಿಯಾ ಬೈ ದ ಬ್ರಿಟಿಷ್. ಹೀಗೆ ಭಾರತಕ್ಕೆ ಬಂದ ಬ್ರಿಟಿಷರು ಭಾರತದಲ್ಲಿ ಆರ್ಥಿಕವಾಗಿ ಹಲವು ಬದಲಾವಣೆಗಳನ್ನು ತರ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ಜಮೀನ್ದಾರಿ, ಮಹಲ್ವಾರಿ ಮತ್ತು ರೈತವಾರಿ ಅನ್ನುವಂತಹ ಕಂದಾಯ ವಸೂಲಿ ಪದ್ಧತಿಗಳು. ಇದು ಭಾರತವನ್ನು ಮತ್ತಷ್ಟು ಕುಗ್ಗುವಂತೆ ಮಾಡುತ್ತೆ ಹಾಗೂ ಬ್ರಿಟಿಷರು ತಮ್ಮ ಆಧಿಪತ್ಯವನ್ನು ಭಾರತದಲ್ಲಿ ಸ್ಥಾಪಿಸಲು ಕಾರಣ ಆಗುತ್ತೆ. ಟು ಸಮ್ ಅಪ್, ದಿಸ್ ವಾಸ್ ಅ ಪೀರಿಯಡ್ ವಿಚ್ ವಿಟ್ನೆಸ್ ಮೆನಿ ಕಾನ್ಫ್ಲಿಕ್ಟ್ಸ್. ಒಟ್ಟಾಗಿ ಹೇಳೋದಾದರೆ ಭಾರತವು ಹಲವು ರೀತಿಯ ತೊಂದರೆಗಳನ್ನು, ಅದೇ ರೀತಿಯಲ್ಲಿ ಹಲವು ರೀತಿಯ ಯುದ್ಧಗಳನ್ನು, ಗಲಭೆಗಳನ್ನು ಕಂಡಂಥ ಕಾಲವೆಂದರೆ 18ನೇ ಶತಮಾನ ಅಂತ ಹೇಳ್ಬೋದು. Children, the 18th century was a period of significant changes in Indian history. After Aurangzeb, the Mughal Empire declined rapidly. The reason for the Mughal decline are as follows. ಇಲ್ಲಿ 18ನೇ ಶತಮಾನದಲ್ಲಿ ಅಂದರೆ 1707 ಸಮಯದಲ್ಲಿ ಔರಂಗಜೇಬ್ ತೀರೋಗ್ತಾರೆ. ಸೊ ಈ ಔರಂಗಜೇಬ್ ಯಾರು ಅಂದರೆ ಮೊಘಲರ ಚಕ್ರವರ್ತಿ. ಮೊಘಲ್ ಚಕ್ರವರ್ತಿ ಆಗಿದ್ದಂತಹ ಔರಂಗಜೇಬನ ಮರಣದ ನಂತರ ಮೊಘಲ್ ಸಾಮ್ರಾಜ್ಯವು ಪತನದತ್ತ ಸಾಗುತ್ತೆ. ಆವಾಗ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾಕೆ ಮೊಘಲ್ ಸಾಮ್ರಾಜ್ಯ ಪತನಗೊಳ್ಳುತ್ತೆ ಅನ್ನೋದನ್ನು ನಾವು ನೋಡೋಣ ಈಗ. ಮೊಘಲ್ ಸಾಮ್ರಾಜ್ಯ ಏಕೆ ಪತನ ಹೊಂದಿತ್ತು ಅನ್ನೋದರ ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ. ಔರಂಗಜೇಬ್, ನಾನು ಹೇಳಿದೆ 1707 ಔರಂಗಜೇಬ್ ನಿಧನರಾಗ್ತಾರೆ. ದ ರೀಸನ್ ಫಾರ್ ಮೊಘಲ್ ಡಿಕ್ಲೈನ್ ಆರ್ ಆಸ್ ಫಾಲೋಸ್. ದ ಕಿಂಗ್ ಹೂ ಸಕ್ಸೀಡೆಡ್ ಔರಂಗಜೇಬ್ ವೆರ್ ವೀಕ್ ಆ್ಯಂಡ್ ಲೆಡ್ ಅ ಲೈಫ್ ಆಫ್ ಪ್ಲೆಷರ್. ಈ ಔರಂಗಜೇಬನ ನಂತರ ಬಂದಂತಹ ಉತ್ತರಾಧಿಕಾರಿಗಳು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಅದರ ಜೊತೆಗೆ ಅವರು ಐಷಾರಾಮಿ ಜೀವನವನ್ನು ಆಸೆ ಪಡುವವರಾಗಿರ್ತಾರೆ.
ಅದೇ ಸಮಯದಲ್ಲಿ ನೋಡಿಲಿ, ದ ಪರ್ಷಿಯನ್ ಕಿಂಗ್ ನಾದಿರ್ ಶಾ ಲೆಡ್ ಅ ಸ್ಟ್ರಾಂಗ್ ಎಕ್ಸ್ಪೆಡಿಷನ್ ಆನ್ ದ ಮೊಘಲ್ ಸಾಮ್ರಾಜ್ಯದ ಮೇಲೆ ನಾದಿರ್ ಶಾ, ಪರ್ಷಿಯಾದ ರಾಜನಾದಂಥ ನಾದಿರ್ ಶಾ ಅವನು ಆಕ್ರಮಣವನ್ನು ಮಾಡ್ತಾನೆ. ಮೊಘಲ್ ಎಂಪೈರ್ ಆ್ಯಂಡ್ ರಿಟರ್ನ್ ಟು ಹಿಸ್ ಕಂಟ್ರಿ ವಿತ್ ಲೆಫ್ಟ್ ಓವರ್ ವೆಲ್ತ್ ಆಫ್ ದ ಮೊಘಲ್ಸ್. 1739ರಲ್ಲಿ ಈ ನಾದಿರ್ ಶಾ ಅನ್ನೋನು ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತದ ಈ ಮೊಘಲ್ ಸಾಮ್ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ಎಮಾಂಗ್ ದ ಆಬ್ಜೆಕ್ಟ್ಸ್ ದಟ್ ಹಿ ಲೂಟೆಡ್ ವೇರ್ ದ ಫೇಮ್ ಪೀಕಾಕ್ ಥ್ರೋನ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ರೆಷಸ್ ಕೊಹಿನೂರ್ ಡೈಮಂಡ್. ಹೀಗೆ ಲೂಟಿ ಹೊಡೆದ ಸಮಯದಲ್ಲಿ ಭಾರತದಲ್ಲಿದ್ದಂತಹ ಮೊಘಲ್ ಸಾಮ್ರಾಜ್ಯದ ಸಮಯದಲ್ಲಿ ಭಾರತದಲ್ಲಿದ್ದಂತಹ ಪ್ರಮುಖ ವಸ್ತುಗಳಾಗಿದ್ದಂತಹ ನವಿಲಿನ ಸಿಂಹಾಸನ ಹಾಗೂ ಕೊಹಿನೂರ್ ವಜ್ರ ಇದೆರಡನ್ನು ಕೂಡ ಅವನು ಲೂಟಿ ಹೊಡಿತಾನೆ. ವೇರ್ ಡಿಡ್ ದ ಮೊಘಲ್ಸ್ ಗೆಟ್ ದ ಕೊಹಿನೂರ್ ಡೈಮಂಡ್? ಇಂಟು ಹೂಸ್ ಹ್ಯಾಂಡ್ಸ್ ಡಿಡ್ ಇಟ್ ಪಾಸ್ ಫ್ರಮ್ ನಾದಿರ್ ಶಾ? ವೇರ್ ಇಸ್ ಇಟ್ ನೌ? ವಿತ್ ದ ಗೈಡೆನ್ಸ್ ಆಫ್ ಯುವರ್ ಟೀಚರ್ ಕಲೆಕ್ಟ್ ದ ಇನ್ಫಾರ್ಮೇಷನ್. ಸೊ ಇಲ್ಲಿ ಮೊಘಲರಿಗೆ ಹೇಗೆ ಈ ಕೊಹಿನೂರ್ ಡೈಮಂಡ್ ಸಿಕ್ತು, ಹಾಗೂ ಅದು ಹೇಗೆ ನಾದಿರ್ ಶಾಗೆ ಪಾಸ್ ಆಯಿತು, ಮತ್ತು ಈಗ ಅದು ಎಲ್ಲಿದೆ ನೋಡೋಣ. ನೋಡಿ, ಕೊಹಿನೂರ್ ಡೈಮಂಡ್ ಒರಿಜಿನೇಟೆಡ್ ಇನ್ ಇಂಡಿಯಾ, ಪಾಸಿಬಲಿ from the Kollur mine in Andhra Pradesh, once part of Mughal treasury. It passed through the hands of various rulers, including Nadir Shah of Persia and Maharaja Ranjit Singh. Eventually taken by the British and now part of British crown jewels. Known for its legendary curse said to bring misfortune to male owners. ಸೊ ಈ ಕೊಹಿನೂರ್ ಡೈಮಂಡ್ ಅನ್ನುವಂಥದ್ದು ಭಾರತದ ಆಂಧ್ರ ಪ್ರದೇಶದಲ್ಲಿರುವಂಥ ಕೊಲ್ಲೂರ್ ಮೈನಲ್ಲಿ ಸಿಕ್ಕಿದ್ದು. ಸೊ ಈ ಕೊಹಿನೂರ್ ಡೈಮಂಡು ಆ ಟೈಮ್ನಲ್ಲಿ, ಅಂದರೆ ನಾದಿರ್ ಶಾ ಭಾರತದಿಂದ ತಗೊಂಡು ಹೋಗ್ಲಿಕ್ಕಿಂತ ಮುಂಚೆ ಮೊಘಲರ ಆಸ್ತಿಯಾಗಿ ಸಾಮ್ರಾಜ್ಯದ ಮೇಲೆ ನಾದಿರ್ ಶಾ ಆಕ್ರಮಣ ಮಾಡಿದ ಸಮಯದಲ್ಲಿ ಅವನು ಭಾರತದಿಂದ ತಗೊಂಡು ಹೋಗ್ತಾನೆ. ಅನಂತರ ಅದು ಮಹಾರಾಜ ರಣಜಿತ್ ಸಿಂಗ್ನ ಕೈಗೆ ಸೇರುತ್ತೆ. ಕೊನೆಗೆ ಈ ರಣಜಿತ್ ಸಿಂಗನಿಂದ ಅದು ಬ್ರಿಟಿಷರಿಗೆ ಕೈ ಸೇರುತ್ತೆ. ಈಗ ಅದು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಈ ಡೈಮಂಡ್ ಈಗಲೂ ಕೂಡ ಇದೆ ಅಂತೆ. ಪಿಕಾಕ್ ಥ್ರೋನ್ ಕಮಿಷನ್ ಬೈ ಎಂಪರರ್ ಶಹಜಾನ್ ಇನ್ ದ ಅರ್ಲಿ 17th century. ಇದು ಕೂಡ ನಾದಿರ್ ಶಾ ಭಾರತದಿಂದ ಅವನು ಪರ್ಷಿಯಾಗೆ ತಗೊಂಡು ಹೋಗಿರ್ತಾನೆ. ಸೊ ಇದನ್ನು ಮಾಡಿದವರು ಯಾರು ನೋಡಿ, ಶಹಜಹಾನ್. ಕ್ರಾಫ್ಟೆಡ್ ವಿತ್ ಗೋಲ್ಡ್, ಪ್ರೆಷಿಯಸ್ ಜೆಮ್ಸ್ ಆ್ಯಂಡ್ 2 ಸ್ಕಲ್ಪ್ಟೆಡ್ peacocks. It was more lavish than even ತಾಜ್ ಮಹಲ್ಗಿಂತ ಬಹಳ ಸುಂದರವಾಗಿದ್ದಂಥ ಒಂದು ಸಿಂಹಾಸನವಾಗಿತ್ತು ಈ ನವಿಲಿನ ಸಿಂಹಾಸನ. ಅದು ಸಿಂಬಲೈಸ್ ದ ಗ್ರ್ಯಾಂಡ್ಯೂರ್ ಆಫ್ at the Mughal court and was used during royal ceremonies. ರಾಜರ ಕಾಲದಲ್ಲಿ ರಾಜರ ವೈಭವವನ್ನು ಪ್ರತಿನಿಧಿಸುವಂಥ ಒಂದು ಸಾಧನವಾಗಿತ್ತು ಈ ರತ್ನಖಚಿತವಾದ ನವಿಲಿನ ಸಿಂಹಾಸನ. ಅದು ಮುಖ ಸಂದರ್ಭಗಳಲ್ಲಿ ರಾಜರು ಇದರ ಮೇಲೆ ಕುಳಿತುಕೊಳ್ತಾ ಇದ್ರಂತೆ. ಅಂತಹ ಪ್ರಸಿದ್ಧವಾದಂಥ ಈ ಸಿಂಹಾಸನವನ್ನು ನಾದಿರ್ ಶಾ ಭಾರತವನ್ನು ಲೂಟಿ ಮಾಡಿದ ಸಂದರ್ಭದಲ್ಲಿ ಕೊಹಿನೂರು ವಜ್ರದೊಂದಿಗೆ 1739ರಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಈಗ ಅದೆಲ್ಲಿದೆ, ಹೇಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. The supremacy of the Marathas. Shivaji was the founder of Maratha Empire. He succeeded in establishing an independent alternative kingdom when the Mughal Empire and the Bahmani kingdoms were at the height of glory. He was assisted in the efficient administration of his kingdom by 8 ministers known as Ashtapradhanas. Peshwa was the most prominent among them. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ. ಈ ಶಿವಾಜಿಯು ಮೊಘಲರ ಸಾಮ್ರಾಜ್ಯ, ಅದೇ ರೀತಿಯ ಬಹಮನಿ ಸಾಮ್ರಾಜ್ಯ, ಇದೆರಡೂ ಕೂಡ ಬಲಿಷ್ಠವಾದ ಸಾಮ್ರಾಜ್ಯಗಳಾಗಿತ್ತು. ಇವೆರಡರ ಮಧ್ಯದಲ್ಲಿ ಸ್ವತಂತ್ರ ಸಾಮ್ರಾಜ್ಯವಾಗಿ ಹುಟ್ಟಿ ಬೆಳೆದು ಬಂದಂತಹ ಒಂದು ಸಾಮ್ರಾಜ್ಯವೇ ಮರಾಠ ಸಾಮ್ರಾಜ್ಯ. ಛತ್ರಪತಿ ಶಿವಾಜಿಗೆ ಅವನ ಕೆಲಸಗಳಲ್ಲಿ ಸಹಾಯ ಮಾಡಲು ಅವನಿಗೆ ಮಂತ್ರಿಗಳಿದ್ರು. ಆ ಮಂತ್ರಿಗಳನ್ನು ಏನಂತ ಕರೀತಾ ಇದ್ರು ಅಂದರೆ ಅಷ್ಟಪ್ರಧಾನರು ಅಂತ ಕರೀತಾ ಇದ್ರು. ಇವರು 8 ಜನ ಮಂತ್ರಿಗಳು. ಈ ಮಂತ್ರಿಗಳಲ್ಲಿ ಪೇಶ್ವಾ ಅನ್ನುವಂತಹ ಸ್ಥಾನ ಏನಿದೆ ಅದು ಬಹಳ ಪ್ರಮುಖವಾಗಿತ್ತು.
Historians identify the 18th century was the era of Maratha supremacy. During this period, under the leadership of Peshwas, the Marathas emerged as a strong political and military power of India. ಇತಿಹಾಸಕಾರರ ಪ್ರಕಾರ 18ನೇ ಶತಮಾನ ಏನಿದೆ ಅದು ಮರಾಠರ ಪ್ರಾಬಲ್ಯದ ಸಮಯ ಅಂತ ಹೇಳ್ತಾರೆ. ಯಾಕಂದರೆ ಪೇಶ್ವೆಗಳ ಅಧಿಕಾರದಲ್ಲಿ ಮರಾಠರು ರಾಜಕೀಯವಾಗಿ ಅದೇ ರೀತಿಯಲ್ಲಿ ಸೈನ್ಯ ವ್ಯವಸ್ಥೆಯಲ್ಲಿ ಬಹಳ ಉತ್ತಮವಾದ ಪ್ರಾಬಲ್ಯವನ್ನು ತೋರಿಸಿದಂಥ ಸಮಯ. The Prime Minister of the Maratha king was known as Peshwa. Since the kings were weak, the Peshwa themselves carried on administration. 7 Peshwas were ruled over the Deccan and some areas of North India are around 100 years. ಶಿವಾಜಿಯ ನಂತರ ಬಂದಂತಹ ರಾಜರು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಆ ಸಮಯದಲ್ಲಿ ಪೇಶ್ವ ಅಂದರೆ ರಾಜ್ಯದ ಪ್ರಧಾನಮಂತ್ರಿ ಏನಿರ್ತಾರೆ ಅವರು ಅಡ್ಮಿನಿಸ್ಟ್ರೇಷನ್ ಅಥವಾ ರಾಜ್ಯಾಡಳಿತವನ್ನು ತಮ್ಮ ಕೈಗೆ ತಗೊತಾರೆ. ಶಿವಾಜಿ ನಂತರ 7 ಪೇಶ್ವೆಗಳು ಬರ್ತಾರೆ. ಈ 7 ಪೇಶ್ವೆಗಳು ಸುಮಾರು 100 ವರ್ಷಗಳ ಕಾಲ ಅಂದರೆ 1713ರಿಂದ 1818ರವರೆಗೆ ಆಡಳಿತವನ್ನು ಮುಂದುವರಿಸ್ತಾರೆ. The 3 important Maratha Peshwa. First one Balaji Vishwanath, 1713 to 20. He signed a treaty of Delhi with the Mughal emperor. As a result, he earned the right to collect tax from the 6 Subhas of the Deccan. ಬಾಲಾಜಿ ವಿಶ್ವನಾಥ್ ಅನ್ನುವಂತಹ ಮರಾಠ ಪೇಶ್ವಾ ಮುಘಲ್ ಸಾಮ್ರಾಜ್ಯದೊಂದಿಗೆ ಡೆಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿರ್ತಾನೆ. ಇದರ ಪ್ರಕಾರ ಮೊಘಲರ ಸಾಮ್ರಾಜ್ಯದಲ್ಲಿದ್ದಂಥ 6 ಜಾಗಗಳ ಅಂದರೆ 6 ಸುಬಹಸ್ ಅಂತ ಹೇಳ್ತಾರೆ, ಅಂದರೆ ಮಂಡಲ ಅಥವಾ ಪ್ರದೇಶಗಳು ಅಂತ. ಈ 6 ಪ್ರದೇಶಗಳ ಕಂದಾಯವನ್ನು ವಸೂಲಿ ಮಾಡುವಂಥ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ನೆಕ್ಸ್ಟ್ ಬಾಜಿರಾವ್ ಫಸ್ಟ್, 1720 to 40, 20 years. Baji Rao was a young man of 20 years when he came to power. He was strong and shrewd statesman. He took advantage of the political instability of the Mughal Empire and embarked upon a plan to build a huge empire in India. Initially, he captured Hyderabad and later Malwa, Gujarat and Bundelkhand. ಮೊದಲನೇ ಬಾಜಿರಾವ್ ಏನಿದ್ದಾರೆ ಅವರು ಅಧಿಕಾರಕ್ಕೆ ಬಂದಾಗ ಕೇವಲ 20 ವಯಸ್ಸಿನವರಾಗಿರ್ತಾರೆ. ಬಹಳ ಚಾಣಾಕ್ಷವಾದ ಅಥವಾ ಜಾಣತನದಿಂದ ರಾಜ್ಯವನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಈ ಬಾಜಿರಾವ್ ಮಾಡ್ತಾ ಇರ್ತಾರೆ. ಅವರು ಆಗಿನ ಪೊಲಿಟಿಕಲ್ ಸಿಚುವೇಶನ್, ನಾನು ಹೇಳಿದೆ ನಿಮಗೆ, ಆ ಸಮಯದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಪತನದತ್ತ ಸಾಗ್ತಾ ಇರುತ್ತೆ. ಸೊ ಮೊಘಲ್ ಸಾಮ್ರಾಜ್ಯ ಪತನದತ್ತ ಸಾಗುತ್ತಿದ್ದಂಥ ಸಮಯದಲ್ಲಿ ಅವರು ಆ ಅವಸ್ಥೆಯನ್ನು ತಮ್ಮ ಸಾಮ್ರಾಜ್ಯದ ಉನ್ನತಿಗೋಸ್ಕರ ಉಪಯೋಗಿಸ್ಕೊತಾರೆ. ಈ ಬಾಜಿರಾವ್ ತಮ್ಮ ಸೈನ್ಯದೊಂದಿಗೆ ಹೈದರಾಬಾದ್, ಮಾಳ್ವಾ, ಗುಜರಾತ್ ಮತ್ತು ಬುಂದೇಲ್ಖಂಡ್ ಇನ್ನೂ ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಮರಾಠ ಸಾಮ್ರಾಜ್ಯವನ್ನು ಬೃಹದಾಕಾರವಾಗಿ ಮಾಡ್ತಾರೆ. So the most important achievement of Bajirao was marching with his army to North India and attacking Delhi. He came to be hailed as Shivaji's second. ಇಷ್ಟೆಲ್ಲ ಸಾಧನೆ ಮಾಡಿದ್ದಲ್ಲದೆ ಈ ಬಾಜಿರಾವ್ ಅವರ ಪ್ರಮುಖ ಸಾಧನೆ ಅಂದರೆ ಅವರು ತಮ್ಮ ಸೈನ್ಯದೊಂದಿಗೆ ಡೆಲ್ಲಿಯನ್ನು ಕೂಡ ಅಟ್ಯಾಕ್ ಮಾಡ್ತಾರಂತೆ. ಹಾಗಾಗಿ ಇವರನ್ನು 2ನೇ ಶಿವಾಜಿ ಅಂತ ಕರೀತಾ ಇದ್ರು. ಇದು ನಿಮಗೆ 1 marks ಕ್ವೆಶ್ಚನ್. ಹೂ ವಾಸ್ ಹೇಲ್ಡ್ ಆಸ್ ಅ ಸೆಕೆಂಡ್ ಶಿವಾಜಿ ಅಂತ ಕೇಳ್ತಾರೆ. ಆನ್ಸರ್ ಬಾಜಿರಾವ್ ಫಸ್ಟ್. ನೆಕ್ಸ್ಟ್ ಥರ್ಡ್ ಪೇಶ್ವಾ ಬಾಲಾಜಿ ಬಾಜಿರಾವ್. 3ನೇ ಪ್ರಮುಖ ಪೇಶ್ವ ಯಾರಾಗಿದ್ದರು ಅಂದರೆ ಬಾಲಾಜಿ ಬಾಜಿರಾವ್. ಹಿ ಅಟೆಂಪ್ಟೆಡ್ ಟು ಎಕ್ಸ್ಪ್ಯಾಂಡ್ ದ ಮರಾಠಾ ಎಂಪೈರ್ ನಾಟ್ ಓನ್ಲಿ ಇನ್ ಸೌತ್ ಇಂಡಿಯಾ ಬಟ್ ಆಲ್ಸೋ ನಾರ್ತ್ ಇಂಡಿಯಾ. ದ ಮರಾಠಾ ಆರ್ಮಿ ವಾಸ್ ಸಕ್ಸಸ್ಫುಲ್ ಇನ್ ಇನ್ವೇಡಿಂಗ್ ಪಂಜಾಬ್ ಇನ್ ದ ನಾರ್ತ್ ವೆಸ್ಟ್. ಈ ಬಾಲಾಜಿ ಬಾಜಿರಾವ್ ಅವರು ಮರಾಠ ಸಾಮ್ರಾಜ್ಯವನ್ನು ದಕ್ಷಿಣಕ್ಕೆ ಮಾತ್ರವಲ್ಲ ಉತ್ತರಕ್ಕೂ ಕೂಡ ವಿಸ್ತರಣೆ ಮಾಡಲು ಶ್ರಮಿಸ್ತಾರೆ. ಹಾಗಾಗಿ ಅವರು ಮರಾಠ ಸಾಮ್ರಾಜ್ಯದ ಸೈನ್ಯದೊಂದಿಗೆ ಪಂಜಾಬನ್ನು ಕೂಡ ನಾರ್ತ್ ವೆಸ್ಟ್ನಲ್ಲಿರುವಂಥ ಪಂಜಾಬನ್ನು ಕೂಡ ವಶಪಡಿಸ್ಕೊತಾರೆ. ಕ್ಯಾಪ್ಚರ್ಡ್ in the east and some areas of Tamil Nadu in south.
In this manner, the Marathas ruled as a prominent political force in India. ಕೇವಲ ಒಂದು ಸಣ್ಣ ಸಾಮ್ರಾಜ್ಯವಾಗಿದ್ದಂತಹ ಮರಾಠ ಸಾಮ್ರಾಜ್ಯ ಈ ಬಾಲಾಜಿ ಬಾಜಿರಾವರ ಸಮಯದಲ್ಲಿ ಉತ್ತರಕ್ಕೂ ದಕ್ಷಿಣಕ್ಕೂ ಮುಂದುವರಿಯುತ್ತೆ. ಮ್ಯಾನರ್ ದ ಮರಾಠಾಸ್ ರೂಲ್ಡ್ ಆಸ್ ಅ ಪ್ರಾಮಿನೆಂಟ್ ಪೊಲಿಟಿಕಲ್ ಫೋರ್ಸ್ ಇನ್ ಇಂಡಿಯಾ. ಈ ರೀತಿಯಲ್ಲಿ ಮರಾಠರು ಬಹಳ ಪ್ರಮುಖ ಶಕ್ತಿಯಾಗಿ ಭಾರತದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಾರೆ. The Marathas, who were emerged in expansion of their kingdom in North India, had to comfort the Afghan invader Ahmad Shah Abdali. ಸೊ ಹೀಗೆ ಬಹಳ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯುತ್ತಿದ್ದಂಥ ಮರಾಠ ಸಾಮ್ರಾಜ್ಯವು ಅದೇ ಅಫ್ಘನ್ ಆಕ್ರಮಣಕಾರಿಯಾದಂಥ ಅಹಮದ್ ಶಾ ಅಬ್ದಾಲಿಯನ್ನು ಎದುರುಗೊಳ್ಬೇಕಾಗಿ ಬರುತ್ತೆ. ಇನ್ 1761 a decisive battle took place between them. This is called Third Battle of Panipat. ಮಹಮ್ಮದ್ ಶಾ ಅಬ್ದಾಲಿ ಮತ್ತು ಮರಾಠರ ಮಧ್ಯೆ ಬಹಳ ಪ್ರಮುಖವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದ ಹೆಸರೇ ಮೂರನೇ ಪಾಣಿಪತ್ ಕದನ. ಇದು ನಡೆದಿದ್ದು 1761ರಲ್ಲಿ. Marathas were defeated in this battle. As a result of this war, the military strength of the Marathas decreased. The weakening of the Marathas gave an opportunity to the British merchants to increase their political influence in India. ಭಾರತದ ಉದ್ದಗಲಕ್ಕೂ ಬೆಳೆದು ನಿಂತದ್ದ ಮರಾಠರು ಮೂರನೇ ಪಾಣಿಪತ್ ಯುದ್ಧದ ನಂತರ ಪತನವನ್ನು ಹೊಂದುತ್ತಾರೆ. ಈ ಮೂರನೇ ಪಾಣಿಪತ್ ಯುದ್ಧದ ನಂತರ ಮರಾಠರ ಬಲ ಕ್ಷೀಣಿಸ್ತಾ ಹೋಗುತ್ತೆ. ಆ ಸಮಯವನ್ನು ಬ್ರಿಟಿಷ್ ವರ್ತಕರು ಅಥವಾ ವ್ಯಾಪಾರಿಗಳು ಉಪಯೋಗಿಸ್ಕೊತಾರೆ. ಅಷ್ಟು ದಿನ ಬರೀ ವ್ಯಾಪಾರಕ್ಕಾಗಿ ಇದ್ದಂಥ ಬ್ರಿಟಿಷರು ಭಾರತದ ರಾಜಕೀಯವನ್ನು ಈ ಸಮಯದಲ್ಲಿ ಪ್ರವೇಶಿಸ್ತಾರೆ. The Carnatic Wars 1746-63. Carnatic was a province of Mughal Empire. The Europeans referred to Coromandel Coast, present-day coastal areas of Tamil Nadu and Andhra Pradesh and its hinterland as Carnatic. ನೆಕ್ಸ್ಟ್ ನಾವು ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾರ್ನಾಟಿಕ್ ಅಂದರೆ ನಮ್ಮ ಕರ್ನಾಟಕ ಅಲ್ಲ. ಈ ಕಾರ್ನಾಟಿಕ್ ಅನ್ನುವಂಥದ್ದು ಮೊಘಲ್ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಯುರೋಪಿಯನರು ಆಂಧ್ರ ಪ್ರದೇಶದ ಕೋಸ್ಟಲ್ ಏರಿಯಾಸ್ ಏನಿದೆ ಅದನ್ನು ಆ ಸಮಯದಲ್ಲಿ ಕಾರ್ನಾಟಿಕ್ ಏರಿಯಾ ಅಂತ ಕರೀತಾ ಇದ್ರು. ಸೊ ಇಲ್ಲಿ ಆದಂಥ ಯುದ್ಧಗಳನ್ನು ಕಾರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ದ ಕಾಂಪಿಟೇಷನ್ ಬಿಟ್ವೀನ್ ದ ಬ್ರಿಟಿಷ್ ಆ್ಯಂಡ್ ದ ಫ್ರೆಂಚ್ to gain control over South Indian trade led to the battle between them. The Carnatic region played a central role in the three battles that took place in the background. Hence, these battles were known in history as a Carnatic War. ಈ ಕಾರ್ನಾಟಿಕ್ ರೀಜನ್ ಅಂದರೆ ಸಮುದ್ರ ತೀರ ಪ್ರದೇಶಗಳಿವೆಲ್ಲ ನಿಮಗೆ ಗೊತ್ತು. ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ವ್ಯಾಪಾರಕ್ಕೋಸ್ಕರ ಅಂತ. ಅವರು ತಮ್ಮ ಫ್ಯಾಕ್ಟ್ರಿಗಳನ್ನು ಎಲ್ಲ ಸ್ಟಾರ್ಟ್ ಮಾಡಿದ್ದು ಸಮುದ್ರ ತೀರದ ಪ್ರದೇಶಗಳಲ್ಲಿ ಬರೀ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ನಂತರ ಭಾರತದ ರಾಜಕೀಯವನ್ನು ಕೂಡ ಪ್ರವೇಶಿಸ್ತಾರೆ. ಇಲ್ಲಿ ಅದೇ ಸಮಯದಲ್ಲಿ ಫ್ರೆಂಚರು ಕೂಡ ಭಾರತದಲ್ಲಿ ಇರ್ತಾರೆ. ಕರ್ನಾಟಿಕ್ ಪ್ರದೇಶದಲ್ಲಿ ತಮ್ಮ ಏಕಸ್ವಾಮ್ಯವನ್ನು ಸ್ಥಾಪಿಸಲು ಬ್ರಿಟಿಷರು ಹಾಗೂ ಫ್ರೆಂಚರು ಇಬ್ಬರೂ ಶ್ರಮಿಸುತ್ತಿರ್ತಾರೆ. ಆ ಸಮಯದಲ್ಲಿ ಈ ಕಾರ್ನಾಟಿಕ್ ಪ್ರದೇಶದಲ್ಲಿ 3 ಪ್ರಮುಖ ಯುದ್ಧಗಳು ನಡೆಯುತ್ತೆ. ಆ 3 ಪ್ರಮುಖ ಯುದ್ಧಗಳನ್ನು ಕಾರ್ನಾಟಿಕ್ ವಾರ್ಸ್ ಅಂತ ಕರೀತಾರೆ. ಕಾಸಸ್ ಫಾರ್ ದ ವಾರ್. ಅರ್ಕಾಟ್, ತಮಿಳುನಾಡು ವಾಸ್ ದ ಕ್ಯಾಪಿಟಲ್ ಆಫ್ ಕಾರ್ನಾಟಿಕ್. ಆಫ್ಟರ್ ದ ಡಿಮೈಸ್ ಆಫ್ ನವಾಬ್ of Arcot, disputes arose between Chanda Sahib and Muhammad Ali about the succession of the throne. The Chanda Sahib requested the help of French, whereas Muhammad Ali appealed to the British for help. ಸಾಟ್ ಅನ್ನುವಂಥದ್ದು ಏನಿರುತ್ತೆ ಅದು ಈ ಕಾರ್ನಾಟಿಕ್ ಅನ್ನುವಂಥ ಪ್ರದೇಶದ ರಾಜಧಾನಿಯಾಗಿರುತ್ತೆ. ಅರ್ಕಾಟ್ನ ನವಾಬನ ಮರಣದ ನಂತರ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಮತ್ತು ಮೊಹಮ್ಮದ್ ಆಲಿಯ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ. ಈ ಚಂದಾ ಸಾಹೇಬ್ ಫ್ರೆಂಚರ ಸಹಾಯವನ್ನು ಕೇಳಿದರೆ ಮೊಹಮ್ಮದ್ ಆಲಿ ಹೋಗಿ ಬ್ರಿಟಿಷರ ಸಹಾಯವನ್ನು ಕೇಳ್ತಾರೆ. ಈ ರೀತಿಯಲ್ಲಿ ಈ ಬ್ರಿಟಿಷರು ಹಾಗೂ ಫ್ರೆಂಚರು ಭಾರತದ ರಾಜಕೀಯದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ದೇರ್ ಓನ್ ಫಾರ್ ಸೈಟೆಡ್ ಪೊಲಿಟಿಕಲ್ ಆಸ್ಪಿರೇಷನ್ಸ್ ವೇರ್ ದ ರೀಸನ್ ಫಾರ್ ದ ಎಂಟ್ರಿ. ಇವರ ಹಿಂದಿನ ಉದ್ದೇಶ ಬೇರೆ ಅವರಿಗೆ ಸಪೋರ್ಟ್ ಮಾಡೋದು. ಬ್ರಿಟಿಷರ ಮತ್ತು ಫ್ರೆಂಚರ ಹಿಂದಿನ ಉದ್ದೇಶ ಭಾರತೀಯರಿಗೆ ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ತಮ್ಮ ಏಕಸ್ವಾಮ್ಯವನ್ನು ಸ್ಥಾಪಿಸುವುದಾಗಿರುತ್ತೆ. Clever Robert Clive was the leader of British army. Ambitious Governor Dupleix led the French army. ಸೊ ಈ ಸಮಯದಲ್ಲಿ ಬಹಳ ಚಾಣಾಕ್ಷನಾದಂತಹ ರಾಬರ್ಟ್ ಕ್ಲೈವ್ ಬ್ರಿಟಿಷ್
ಆರ್ಮಿಯ ಲೀಡರ್ ಆದರೆ ಚಾಣಾಕ್ಷನಾದಂತಹ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಆರ್ಮಿಯ ಲೀಡರ್ ಆಗಿ ಅವನು ಯುದ್ಧವನ್ನು ಮುಂದುವರಿಸಿದರೆ, ಇನ್ನೊಂದು ಕಡೆಯಲ್ಲಿ ಬಹಳ ಆದಂತಹ ಡ್ಯೂಪ್ಲೆಕ್ಸ್ ಫ್ರೆಂಚರ ಆರ್ಮಿ ಕಡೆ ಇರ್ತಾನೆ. Finally, the British won the Third Carnatic War. As a result, the French were sidelined in India. ಬ್ರಿಟಿಷರ ಮತ್ತು ಫ್ರೆಂಚರ ಮಧ್ಯೆ ಈ 3 ಕಾರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. 3ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷರು ಗೆಲ್ತಾರೆ. ಈ ಬ್ರಿಟಿಷರ ಗೆಲುವಿನೊಂದಿಗೆ ಫ್ರೆಂಚರು ಭಾರತದಿಂದ The French were victorious in the First Carnatic War. It ended with the signing of Treaty Aix-la-Chapelle. ಮೊದಲ ಕಾರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಗೆದ್ದಿರ್ತಾರೆ. ಈ ಮೊದಲ ಕಾರ್ನಾಟಿಕ್ ಯುದ್ಧ ಆಕ್ಸ್-ಲಾ-ಚಾಪೆಲ್ ಅನ್ನುವಂಥ ಒಂದು ಒಪ್ಪಂದದ ಮೇರೆಗೆ ಕೊನೆಯಾಗಿರುತ್ತೆ. ಬೈ ದ ಎಂಡ್ ಆಫ್ ಸೆಕೆಂಡ್ ಕಾರ್ನಾಟಿಕ್ ವಾರ್, ದ ಬ್ರಿಟಿಷ್ ರಿಟೈನ್ ದೇರ್ ಸ್ಟ್ರಾಂಗ್ ಹೋಲ್ಡ್ ಇನ್ ಆರ್ಕಾಟ್ ಆ್ಯಂಡ್ ದ ಫ್ರೆಂಚ್ ಇನ್ ಹೈದರಾಬಾದ್. ಎರಡನೇ ಕಾರ್ನಾಟಿಕ್ ಯುದ್ಧದ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಬ್ರಿಟಿಷರು ತುಂಬ ಸ್ಟ್ರಾಂಗ್ ಆಗ್ತಾರೆ ಆರ್ಕಾಟ್ನಲ್ಲಿ, ಅದೇ ರೀತಿಯಲ್ಲಿ ಫ್ರೆಂಚರು ಹೈದರಾಬಾದ್ನಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ಈಗ ನೋಡೋಣ, ಇಷ್ಟೆಲ್ಲ ಸ್ಟ್ರಾಂಗ್ ಆಗಿದ್ದಂಥ ಫ್ರೆಂಚರು ಯಾಕೆ ಸೋತು ಹೋದರು. ದ ರೀಸನ್ ಫಾರ್ ದ ರಿಫೀಟ್ ಆಫ್ ದ ಫ್ರೆಂಚ್ ನೆಗ್ಲೆಕ್ಟೆಡ್ ದ ಟ್ರೇಡ್ ಆ್ಯಂಡ್ ಶೋಡ್ ಮೋರ್ ಇಂಟ್ರೆಸ್ಟ್ ಇನ್ ಪೊಲಿಟಿಕ್ಸ್. On the other hand, the British focused on trade, and in order to protect their interest in trade, they entered politics. ಈ ಫ್ರೆಂಚರು ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಂದವರಾಗಿದ್ದರೂ ಕೂಡ ವ್ಯಾಪಾರ ಮಾಡುವುದನ್ನು ಬಿಟ್ಟು ರಾಜಕೀಯದಲ್ಲಿ ತಮ್ಮ ಆಸಕ್ತಿಯನ್ನು ತೋರಿಸ್ತಾರೆ. ಆದರೆ ಇಂಗ್ಲೀಷರು ತಮ್ಮ ದೃಷ್ಟಿಯನ್ನು ಹೆಚ್ಚಾಗಿ ವ್ಯಾಪಾರದಲ್ಲಿ ಕೇಂದ್ರೀಕರಿಸಿ ಆ ವ್ಯಾಪಾರವನ್ನು ಮುಂದುವರಿಸುವುದಕ್ಕೋಸ್ಕರ ಅವರು ರಾಜಕೀಯವನ್ನು ಪ್ರವೇಶಿಸ್ತಾರೆ. ದ ಬ್ರಿಟಿಷ್ ನೇವಲ್ ಫೋರ್ಸ್ ವಾಸ್ ಸ್ಟ್ರಾಂಗರ್ ದೆನ್ ದ ಫ್ರೆಂಚ್ ನೇವಲ್ ಫೋರ್ಸ್. ಬ್ರಿಟಿಷರ ನೇವಲ್ ಫೋರ್ಸ್ ಅಂದರೆ ಬ್ರಿಟಿಷರ ನೌಕಾಪಡೆ ಏನಾಗಿರುತ್ತೆ, ಅದು ಫ್ರೆಂಚರ ನೌಕಾಪಡೆಗಿಂತ ಬಹಳ ಸ್ಟ್ರಾಂಗ್ ಆಗಿರುತ್ತೆ. The British officials cooperated with one another and paid more attention to the interest of their company. The French officials quarreled among themselves and refused to cooperate with one another. ಇನ್ನೊಂದು ಕಾರಣ ಏನಂದರೆ, ಬ್ರಿಟಿಷ್ ಅಧಿಕಾರಿಗಳಲ್ಲಿ ಒಬ್ಬರ ಮಧ್ಯೆ ಒಬ್ಬರಿಗೆ ಸಹಕಾರ ಮನೋಭಾವ ಇರುತ್ತೆ. ಅವರು ತಮ್ಮ ನಡುವೆ ಸಹಕಾರದಿಂದ ಕಂಪನಿಯ ಪುರೋಗತಿಗೋಸ್ಕರ ಶ್ರಮಿಸ್ತಾರೆ. ಆದರೆ ಫ್ರೆಂಚ್ ಅಧಿಕಾರಿಗಳೇನಿರ್ತಾರೆ, ಅವರು ತಮ್ಮ ಮಧ್ಯದಲ್ಲಿ ಯುದ್ಧಗಳು ಪ್ರಾರಂಭ ಆಗುತ್ತೆ. ಈ ಯುದ್ಧದಿಂದ ಅವರ ಮಧ್ಯದಲ್ಲಿ ಸಹಕಾರ ಇರೋದಿಲ್ಲ. The East India Company was under the private ownership, whereas the French East India Company was under the government control. ಇನ್ನೊಂದು ಕಾರಣ ಏನಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಅದು ಪ್ರೈವೇಟ್ ಓನರ್ಶಿಪ್ ಅಂದರೆ ಗೌರ್ಮೆಂಟ್ ಅಂಡರಲ್ಲಿ ಇರೋದಿಲ್ಲ. ಅವರು ಒಂದು ಕಂಪನಿ ಅಂದರೆ ಜನಗಳು ಒಂದು ಗ್ರೂಪ್ ಆಗಿ ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಅದು ಫ್ರಾನ್ಸ್ನಿಂದ ಗೌರ್ಮೆಂಟ್ ಓನ್ಡ್ ಕಂಪನಿ ಆಗಿರುತ್ತೆ. ಓಕೆ, ಹಾಗಾದರೆ ಇವತ್ತಿನ ಲೆಸನನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ಈ ಲೆಸನ್ ಕಂಟಿನ್ಯೂಷನ್ನ ನೋಡೋಣ ಅಂತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.